ಸರ್ ಹೇಳಿ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿರೋದು ಏನಾಯ್ತು? ಇವತ್ತು ಏನು ವಲಯ ಅರಣ್ಯಾಧಿಕಾರಿಗಳು ತನಿಖಾಧಿಕಾರಿಗಳು ಈ ಸಂತೋಷ್ ಅವರನ್ನು ಪ್ರೊಡ್ಯೂಸ್ ಮಾಡಿದಾಗ ಅವರು ವಕಾಲತ್ನಾಮ ತಗೊಂಡು ಬೇಲ್ ಅಪ್ಲಿಕೇಶನ್ ತಗೊಂಡು ನಮ್ಮ ಅರ್ಜಿಗೆ ಅಬ್ಜೆಕ್ಷನ್ ಬಿ ಡೇ ಆಫ್ಟರ್ ಟುಮಾರೋ ಬುಧವಾರಕ್ಕೆ ಇಟ್ಕೊಂಡಿದ್ದಾರೆ. ಅಬ್ಜೆಕ್ಷನ್ ಹೌದು. ಅವರು ಕಸ್ಟಡಿ ಏನು ಕೇಳಲಿಲ್ಲ? ಕಸ್ಟಡಿ ಏನು ಕೇಳಿಲ್ಲ. ಸೊ ನಮ್ಮ ಜಾಮೀನು ಅರ್ಜಿನ ಪುರಸ್ಕರಿಸಲಿಕ್ಕೆ ಸರ್ಕಾರಿ ವಕೀಲರು ಅಬ್ಜೆಕ್ಷನ್ ಹಾಕಿದ ನಂತರ ಅದನ್ನು ಎರಡೂ ಕಡೆ ವಾದ ಕೇಳಿದ ನಂತರ ಜಾಮೀನು ಅರ್ಜಿ ತೀರ್ಮಾನವಾಗ್ತದೆ. ಎಷ್ಟನೇ ತಾರೀಕುವರೆಗೂ ಜೇಸಿ? ಇವತ್ತಿನ 14 ದಿವಸ ಒಳಗೆ 14 ಡೇಸ್ ಕಸ್ಟಡಿ ಆಗ್ತದೆ. ಸೆಕ್ಷನ್ 39, 40, 49, 42, 5, 9 A, B and ಎಲ್ಲ ವನ್ಯಜೀವಿ ಸಂರಕ್ಷಣಾ ಎಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಎಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಹಾಕಿದ್ದಾರೆ. ಐಪಿಸಿ ಯಾವುದು? ಐಪಿಸಿ ಅಟ್ರಾಕ್ಟ್ ಆಗಲ್ಲ, ಇದಕ್ಕೆ ಅಟ್ರಾಕ್ಟ್ ಆಗೋದಿಲ್ಲ. ಸರ್ ಇದನ್ನ ಎಫ್ಐಆರ್ ಎಲ್ಲಿ ಮಾಡ್ಕೊಂಡಿದ್ದಾರೆ? ಇದರಲ್ಲಿ ಎಫ್ಐಆರ್ ಮಾಡ್ಲಿಕ್ಕೆ ಬರಲ್ಲ. ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ಈ ಖುದ್ದ ತನಿಖಾಧಿಕಾರಿಗಳು ಪರಿಶೀಲನೆ ಮಾಡಿ ಅವರ ಸ್ವಾಧೀನದಲ್ಲಿ ಏನು ಇತ್ತ ಈ ಅನಿಮಲ್ ಸಂಬಂಧಪಟ್ಟ ವಸ್ತುಗಳಿದ್ದಾಗ ಅದನ್ನು ತಗೊಂಡು ರಿಪೋರ್ಟ್ ಬೇಸಿಸ್ ಮೇಲೆ ಕಳಿಸಿದ್ದಾರೆ. ಇದರಲ್ಲಿ ಎಫ್ಐಆರ್ ಮಾಡ್ಲಿಕ್ಕೆ ಬರಲ್ಲ. ರಿಪೋರ್ಟ್ ಬೇಸಿಸ್ ರಿಮಾಂಡ್ ಅಪ್ಲಿಕೇಶನ್ ರೆಡಿ ಮಾಡಿ ಕಳಿಸಿದ್ದಾರೆ. ಅದು ಸರ್ಕಾರ ವಕೀಲರು ತಕರಾರು ಹಾಕಿದ ನಂತರ ನಮ್ಮ ವಾದ ಮತ್ತು ಅವರ ವಾದ ಪುರಸ್ಕಾರ ಮಾಡಿದ ನಂತರವಾಗಿ ತೀರ್ಮಾನ ಮಾಡುತ್ತೆ. ಹೀಗೆ ಹೇಳಲಿಕ್ಕಾಗಲ್ಲ. ಅವರು ನನಗೆ ಬಲ್ಲ ಮೂಲಗಳ ಪ್ರಕಾರವಾಗಿ 3-4 ವರ್ಷಗಳ ಹಿಂದೆ ಆತ ತಮಿಳುನಾಡಿಗೆ ಹೋಗಿದ್ದಾಗ ಹೊಸೂರು ಧರ್ಮಪುರಿಯಲ್ಲಿ ಮಧ್ಯ ಅದನ್ನು ತಗೊಂಡೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಸಾಮಾನ್ಯವಾಗಿ ಅದು ಜ್ಞಾನ ಗೊತ್ತಿಲ್ಲ, ಹಾಕೋಬಾರ್ದು ಹಾಕಬಾರ್ದು ವಿಚಾರ ಗೊತ್ತಿರಲಿಲ್ಲ. ಸರ್ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಇವರೇನಾದರೂ ಅಲಿಗೇಷನ್ ಮಾಡಿದ್ದಾರೆ ಬೇರೆ ವಿಚಾರ? ಇಲ್ಲ, ಬೇರೆ ಅಪ್ಲಿಕೇಶನ್ ಬಗ್ಗೆ. ಬಟ್ ಈ ಸದ್ಯ ಪರಿಸ್ಥಿತಿ ತನಿಖಾಧಿಕಾರಿಗಳು ರಿಮೈಂಡ್ ಅರ್ಜಿ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ಮತ್ತೆ ನಾನು ಹೇಳ್ತೀನಿ. ಈಗಿರ್ತಕ್ಕಂಥ ಅಪವಾದ ಹುಲಿದು ಅಂತ ಹೇಳ್ತಾರೆ. ಅದನ್ನ ಸಂಬಂಧಪಟ್ಟ ಎಕ್ಸ್ಪರ್ಟ್ ಒಪಿನಿಯನ್ ಕಳಿಸಿದ ನಂತರ ಅದನ್ನ ಹುಲಿದ ಅಲ್ವಾ ತೀರ್ಮಾನ ಆಗುತ್ತೆ. ಮಾತಾಡಿದ್ರು. ಬಟ್ ಅವರು ಕಸ್ಟಡಿ ಇದ್ದಾಗ ಆ ಪೊಲೀಸ್ ವರ್ಷನ್ ಏನಿದೆ ವರ್ಷನ್ ಪ್ರಕಾರ ಹೇಳಬೇಕು. ಅವರು ತನಿಖೆ ಪ್ರಕಾರವಾಗಿ ಈತ 3 ವರ್ಷಗಳ ಹಿಂದೆ ತಮಿಳುನಾಡಿಗೆ ಹೋಗಿದ್ದ, ಆ ಸಂದರ್ಭದಲ್ಲಿ ತೆಗೆದುಕೊಂಡೆ ಅಂತ ಹೇಳ್ತಾನೆ. ಅದಕ್ಕೆ ಸಾಮಾನ್ಯವಾಗಿ ಅದು ತರಿಸೋಕೆ ಆಗಬಾರ್ದು ಅನ್ನೋ ಅದ್ರ ಗೊತ್ತಿರಲಿಲ್ಲ ವಿಚಾರ. ಬಿಲ್ ಏನು ತಗೊಂಡಿಲ್ಲ, ಬಿಲ್ ಏನು ಬರಲ್ಲ, ಬಿಲ್ ತಗೊಂಡಿಲ್ಲ. ಓಕೆ ಸರ್, ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.